ಅಮ್ಮು ಇಲ್ಲೇ ನಿನ್ ಗಂಡ ಶೋಭೆ ಇವತ್ತು ಅವನು ಅದೇ ಹಾಫ್ ಸ್ಲೀವ್ಸು ಆ ಚೆಕ್ಸ್ ಶರ್ಟ್ ಹಾಕೊಂಡ್ ಬರ್ತಾನೆ ಅನ್ಸುತ್ತೆ ಕಣೆ. ಶೋಭೆ ಏನೇ ಇವನು ಸಂತೆ ಸಂಕ್ರಪ್ಪ ಅನ್ಕೊಂಡ್ರೆ ಒಳ್ಳೆ ಶಾರುಖ್ ಖಾನ್ ತರ ಬರ್ತಿದ್ದಾನಲ್ಲೇ. ಅದಕ್ಕೆ ನೋಡಿ ಹೇಗಾಗಿದ್ದಾನೆ ನಮ್ಮ ಸಂಜೀವ, ಸಿನಿಮಾ ಹೀರೋ ತರ ಆಗಿದ್ದಾನೆ. ನಿಜ ಕುಮುದ, ನಮ್ಮ ಅಮೃತ ನೋಡು ಸಂಜೀವನ್ನ ಹೇಗ್ ರೆಡಿ ಮಾಡಿದಾಳೆ ಅಂತ. ಸಿಟಿ ಹುಡುಗಿ ಬಂದಿದ್ದಕ್ಕೆ ನಮ್ಮ ಸಂಜೀವ ಎಷ್ಟು ಬದಲಾಗೋದ. ಇನ್ ಸಿಟಿಗೆ ಬಂದ್ಬಿಟ್ರೆ ಅದ್ರ ಕಥೆನೇ ಬೇರೆ. ಸರ್ ಈ ಕಡೆ ನೋಡಿ ಸರ್. ಮೇಡಮ್ ಸ್ವಲ್ಪ ಟರ್ನ್ ಆಗಿ ಸರ್, ಸ್ಮೈಲ್ ಮಾಡಿ ಸರ್, ಕೈ ಇಟ್ಕೊಳ್ಳಿ ಸರ್. ಸರ್ ನೀವು ಮೇಡಮ್ ಕೈ ಇಟ್ಕೊಳ್ಳಿ. ಮೇಡಮ್ ನಿಮ್ಮ ಸರ್ ಮುಖ ನೋಡಿ. ಅಲ್ಲ ನಮ್ಮ ಫೋಟೋಸ್ ಯಾಕೆ? ಇದೇನು ಮೇಡಮ್ ರಿಸೆಪ್ಷನ್ ಮಾಡ್ಕೋತಿದ್ದೀರಾ? ನಿಮ್ಮ ಫೋಟೋ ತೆಗಿದೆ, ಇನ್ಯಾರು ಫೋಟೋ ತೆಗಿಲಿ? ಅಪ್ಪ ಫೋಟೋಗ್ರಾಫರ್, ಇವರು ಹೊಸದಾಗೆ ಮದುವೆ ಆಗಿರೋರು, ಆದರೆ ಇವತ್ತಿನ ರಿಸೆಪ್ಷನ್ ವಧುವರರು ಇವರಲ್ಲ. ಅವ್ರು ಬಂದ್ರಲ್ಲ ಅವರೇ ನೋಡು. ಇನ್ನು 4 ಗಂಟೆ ನಗ್ನಗ್ತಾ ಇದ್ಬಿಡು. ಯಾವಳಿಗೋಸ್ಕರನೋ ನಾನು ನಗ್ನಗ್ತಾ ಇರೋಕ್ಕಾಗಲ್ಲ. ತೆಗೆ ಕೈ. ನೀನು ಹಿಂಗೆ ಉರ್ರಂತ ನಿಂತ್ಕೊಂಡಿದ್ರೆ ನೋಡ್ದವರು ಕಂಡಿಡ್ದು ಬಿಡ್ತಾರೆ. ಆಮೇಲೆ ಇವ್ನು ಯಾಕೆ ಹಿಂಗಿದ್ದಾನೆ ಅಂತ ನನ್ನನ್ನು ಕೇಳಿದ್ರೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ನಾನೇ ಕೊಡ್ತೀನಿ. ಸರಿ, ನೋಡೋ ತನಕ ನೋಡ್ತೀನಿ, ಆಮೇಲೆ ಇಡೀ ಕಾಲೇಜ್ಗೆ ಪೋಸ್ಟರ್ ಅಂಟಿಸ್ಬಿಡ್ತೀನಿ. ಲಕ್ಷ್ಮಿ, ಏನಾಯ್ತಮ್ಮ? ಏನಿಲ್ಲ ಅಜ್ಜಿ, ನಾನು ಕೈ ಹಿಡ್ಕೊಂಡ್ರೆ ಬರೋದು ಅಂತ ಅಂತಿದ್ದ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀರಾ, ಮಹಾಲಕ್ಷ್ಮಿ ಥರ ಕಾಣಿಸ್ತಿದೀಯಾ. ರೀ, ನಮ್ಮ ವಿಮಲಾ ದುರ್ಬಿನ್ ಹಿಡ್ಕೊಂಡು ಹುಡುಕಿದ್ರು ಇಂಥ ಸೊಸೆ ಅವಳಿಗೆ ಸಿಗ್ತಿರ್ಲಿಲ್ಲ ನೋಡಿ. ನಿಜ. ಅಮ್ಮ ಏನಮ್ಮ ನಡೀತಾ ಇದೆ ಇಲ್ಲಿ? ಅಯ್ಯೋ ನನಗೇನೇ ಗೊತ್ತು. ಅಲ್ಲ ಶೋಭಿ, ಇವರೆಲ್ಲ ನಿಜವಾಗ್ಲೂ ಹಳ್ಳಿಯವರ ಅಥವಾ ಯಾವ್ದಾದ್ರು ರಿಯಾಲಿಟಿ ಶೋಗೋಸ್ಕರ ಹಳ್ಳಿಯವ್ರ ತರ ನಾಟಕ ಮಾಡ್ತಿದಾರ? ಯಾವ್ದಾದ್ರು ನಾಟಕದ ಹೆಸರು ಇಟ್ಕೊಂಡು ಚೆನ್ನಾಗಿ ರಿಹರ್ಸಲ್ ಮಾಡ್ಕೊಂಡು ಬಂದಿರ್ತಾರೆ ಅನ್ಸುತ್ತೆ. ಓ, ನಡಿ ಹೋಗೋಣ.
ಏನಮ್ಮ ಗಂಡ ಅಂದ್ರೆ ಅಷ್ಟೊಂದು ಪೊಸೆಸಿವಾ? ಅಷ್ಟು ಗಟ್ಟಿಯಾಗಿ ಕೈ ಹಿಡ್ಕೊಂಡಿದ್ಯಾ? ಪೊಸೆಸಿವ್ ಅಂತ ಏನಿಲ್ಲ ಆಂಟಿ, ಅದು ಪ್ರೀತಿ ಅಲ್ವಾ ಅದಿ? ಅದೇಂತ ಕರೆಯೋದ? ನನ್ನ ಹೆಂಡ್ತಿನ ನಾನು ಹೇಗೆ ಹಸಿಡ್ದೆ ಕರೆಯೋದು. ಅದೇ ಅಲ್ವೇ ನಮ್ಮ ಪ್ರೀತಿ. ಏಯ್ ನನ್ನ ಕೈ ಬಿಡ, ಉಸಿರು ಕಟ್ಟಿ ಸತ್ತೋಗೋ ಥರ ಆಗ್ತಾಯಿದೆ. ಪರವಾಗಿಲ್ಲ, ಏನು? ಸುಮ್ಮನೆ ನಿಂತ್ಕೊ. ನನಗೇನೋ ನಿನ್ನನ್ನು ಕೈ ಹಿಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ಆಸೆ ಇಲ್ಲ. ನನ್ನ ಲೈಫಲ್ಲಿ ಮೊದಲು ನಾನು ಎಷ್ಟು ಚೆನ್ನಾಗಿದ್ದೆ, ಈಗ ಒಳ್ಳೆ ಬಟ್ಟೆ ಅಂಗಡಿ ಮುಂದೆ ನಿಂತಿರೋ ಮ್ಯಾನಕ್ವಿನ್ ಥರ ಆಗೋಗಿದೆ. ಆರಾಮಾಗಿ ಓಡಾಡ್ಕೊಂಡಿದ್ದಿದ್ರೆ ಇದೆಲ್ಲ ಎಲ್ಲಿ ಗೊತ್ತಾಗ್ತಿತ್ತು ಹೇಳು? ನೀನು ಮಾಡಿರೋ ಮನೆ ಹಾಳು ಕೆಲಸಕ್ಕೆ ಬಟ್ಟೆ ಅಂಗಡಿ ಮುಂದೆ ಗೊಂಬೆ ಅಲ್ಲ, ಯಾವುದಾದ್ರೂ ಗದ್ದೆಲಿ ಬೆದ್ರ ಗೊಂಬೆ ಥರ ನಿಲ್ಸಿದ್ರು ಪರವಾಗಿಲ್ಲ. ಏಯ್ ನಾನೇನೇ ತಪ್ಪು ಮಾಡಿದೆ? ನಮ್ಮ ಅಕ್ಕನ ಲೈಫ್ನ ಹಾಳು ಮಾಡಿದವಳು ನೀನು. ನಾನು ನಿನ್ನ ಲೈಫು ಎಕ್ಕುಟ್ಟೋಗ್ಲಿ ಅಂತ ಅಂದ್ಕೊಂಡೆ. ಅದು ತಪ್ಪಲ್ಲ, ನೀನು ಮಾಡಿದ ತಪ್ಪಿಗೆ ಶಿಕ್ಷೆ. ಆಹಾ, ಒಲೆ ಆರ್ಸಕ್ಕೆ ಒಲೆ ಮೇಲೆ ಬಿದ್ದು ಉರುಳಾಡ್ದಂಗಾಯ್ತು ನಿನ್ನ ಕತೆ. ಹಾಳಾಗಿರೋದು ನಿನ್ನ ಜೀವನ ಅಷ್ಟೇ ಅಲ್ಲಪ್ಪ, ನನ್ನ ಜೀವನ ಕೂಡ. ಹೌದು, ಅಷ್ಟಕ್ಕೂ ನೀನು ಇಷ್ಟೆಲ್ಲ ಮಾಡಿದ್ದು ಯಾರಿಗೋಸ್ಕರ ಹೇಳು? ನಿಮ್ಮ ಅಕ್ಕನಿಗೋಸ್ಕರ. ನಿಮ್ಮ ಅಕ್ಕ ಭಾವನ ನೋಡಿದ್ಯಾ ಎಷ್ಟು ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ದಾರೆ ಅಂತ. ನೀನು ಅವಸರದ ಆಸಾಮಿ ಕಣ. ಆ ಎಳ್ನೀರು ಕಿಟ್ಟಿ ಹೋದಾಗಲೇ ನೀನು ಹೋಗಿದ್ದಿದ್ರೆ ನಿನ್ನ ಲೈಫು ಚೆನ್ನಾಗಿರ್ತಿತ್ತು, ನನ್ನ ಲೈಫು ಚೆನ್ನಾಗಿರ್ತಿತ್ತು. ಈಗಲೂ ನಿನ್ನ ಕಾಲ ಮಿಂಚಿಲ್ಲ ಬಿಡು. ಅಂದ್ರೆ ನಾನು ಹೇಳೋನಲ್ಲ, ಮಾಡೋ. ಹಾಂ, ನಿನ್ನ ತಲೆಯಲ್ಲಿರೋ ಮೆದುಳಿಗೆ ಜಾಸ್ತಿ ಕೆಲಸ ಕೊಡಬೇಡ, ಬಿಸಿಗೆ ಬ್ಲಾಸ್ಟ್ ಆಗಿಬಿಡುತ್ತೆ. ಏನು ನೀವಿಬ್ರಿಗೆ ಮಾತಾಡ್ತಾ ನಿಂತಿದ್ರೆ ಬಂದರ ಜೊತೆ ಮಾತಾಡೋದು ಬಿಟ್ಟು? ಏನಪ್ಪ ಅದೇ ಅಕ್ಕನ ಮದುವೆ ಬಂದ್ಬಿಟ್ಟು ಬಾವನ್ ತಂಗಿನೇ ಆರಿಸ್ಕೊಂಬಂದ್ಬಿಟ್ಟಿದೆಯಾ? ಅದು ಅಂಕಲ್ ಮೊದಲೇ ಲವ್ ಮಾಡಿದ್ದ, ಇಲ್ಲ ಈ ಹುಡುಗಿ ಇಷ್ಟ ಆದ್ಲು ಅಂತ ನಿಮ್ಮ ಅಕ್ಕನ ಅವ್ರ ಮನೆಗೆ ಮದುವೆ ಮಾಡಿಸ್ದ? ಜನಕ್ಕೆ ನಿನ್ನ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ ಅನಿಸುತ್ತೆ, ಆದರೆ ನೀನು ಮಾಡೋ ಘನ ಕಾರ್ಯಗಳು ಅವ್ರಿಗೆ ಗೊತ್ತಿಲ್ಲ. ನನ್ನ ಮಕ್ಕಳ ಯಾವನಿಗೆ ಬೇಕ್ರೋ ನಿಮ್ಮ ಆಶೀರ್ವಾದ. ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ 100 ವರ್ಷ 200 ವರ್ಷ ಅಂತ ಡೌಗಳು ಮಾಡ್ತಾ ಇದ್ದೀನಿ.